ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕರಿ ಚಿಕನ್ ಮಾಡೋಣ. ಬನ್ನಿ, ರುಚಿಕರವಾದ ಕರಿ ಚಿಕನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲೂ ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ, ಅಷ್ಟೇ ನಾವು ಕೇಳ್ಕೊಳೋದು. ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ಯಾವ ರೀತಿ ಮಾಡಿದ್ದೀವಂತ ಗೊತ್ತಾಗೋದಿಲ್ಲ. ಬನ್ನಿ, ಈ ರುಚಿಕರವಾದ ಕರಿ ಚಿಕನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ಚಿಕನ್ನ ತೊಗೊಂಡಿದ್ದೀವಿ. 1 kgಯಷ್ಟು ಚಿಕನ್ನ ಉಪ್ಪು ಅರಿಶಿನ ಪೌಡ್ರ್ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ತೊಗೊಂಡಿದ್ದೀವಿ. ಕಾರ್ನ್ಫ್ಲವರು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 3 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತಗೊಂಡು ಈ ರೀತಿ ಚಿಕನ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಷನ್ ಮಾಡಿಕೊಂಡು 1/2 an hour ಇಡಬೇಕು. ಚೆನ್ನಾಗಿ ಕಲಿಸ್ಕೊಳ್ಳಿ. ಆ ಚಿಕನ್ಗೆ ಮಸಾಲ ಎಲ್ಲ ಹಿಡಿಬೇಕು, ಖಾರದ ಪುಡಿ ಮಸಾಲ ಎಲ್ಲ ಹಿಡಿಬೇಕು. ಆ ರೀತಿವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದು 1/2 an hour ಕಲಿಸಿ ತಟ್ಟೆನ ಕ್ಲೋಸ್ ಮಾಡಿಬಿಟ್ಟು ಇಡೋಣ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ. ಮನೆಯಲ್ಲೇ ಇರುವಂಥ ಅಚ್ಚ ಖಾರದ ಪುಡಿ, ಕೆಂಪು ಕಲರ್ ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇಡೋಣ. ಒಂದು 1/2 an hour ಅಷ್ಟು ಚೆನ್ನಾಗಿ ಮ್ಯಾರಿನೇಷನ್ ಮಾಡಿಕೊಂಡು ಇಡೋಣ. ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಹಾಕಿ, ಇಲ್ಲಾಂದರೆ ಇದೇ ರೀತಿ ತಟ್ಟೆನ ಕ್ಲೋಸ್ ಮಾಡಿಬಿಟ್ಟು ಇಡಿ. ಈಗ 1/2 an hour ಆಗಿತ್ತು. ಈಗ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ಚಿಕನ್ ಎಲ್ಲ ಬೇಯಬೇಕಲ್ವ, ಅದಕ್ಕೋಸ್ಕರ ಚಿಕನ್ನು ಸಾಫ್ಟಾಗಿ ಬೇಯಬೇಕು. ಅದಕ್ಕೆ ಒಂದು ಅರ್ಧ ಲೋಟದಿಂದ 3/4 ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಇದು ಡ್ರೈ ಆಗಿ ಮಾಡೋ ಐಟಮ್. ಇದು ಬೇಳೆ ಸಾರಿಗೆಲ್ಲ ನೆಂಚ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರ್ತದೆ. ಇದಂತೂ ಬೇಗ ಈಸಿಯಾಗಿ ಆಗೋಗುತ್ತೆ. ಬೇಗ ಈಸಿಯಾಗಿ ಆಗುತ್ತೆ ನೋಡಿ. ಅಚ್ಚ ಖಾರದ ಪುಡಿ ಹಾಕೋದು, ಉಪ್ಪು ಖಾರ ಹಾಕೋದು, ಅರಿಶಿನ ಪುಡಿ ಹಾಕೋದು, ಕಾರ್ನ್ಫ್ಲವರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆ ಮೇಲೆ ಇಡೋದು. ಬೇಗ ಈಸಿಯಾಗಿ ಆಗುತ್ತೆ. ಡ್ರೈ ಆಗಿ ತಿನ್ನೋದು ಐಟಮ್ ಇದು. ಸಖತ್ತಾಗಿ ಇರ್ತದೆ. ಈ ರೀತಿ ಒಂದು ಸಲ ಮಾಡ್ಕೊತೀನಿ, ಒನ್ ಮೋರ್ ಅಂತ ಹೇಳಿ ತಿಂತಾರೆ ಮಕ್ಕಳು. ಅಷ್ಟೊಂದು ಟೇಸ್ಟಿಯಾಗಿರ್ತದೆ ಇದು. ಎಣ್ಣೆನೂ ಕಮ್ಮಿ ಹಿಡಿಸ್ತದೆ, ಬೇಗನೂ ಆಗೋಗುತ್ತೆ, ಈಸಿಯಾಗೂ ಆಗೋಗುತ್ತೆ. ಯಾರು ಬೇಕಾದರೂ ಸಹ ಮಾಡ್ಕೊಂಡು ತಿನ್ಬೋದು. ಇದನ್ನು ಮಕ್ಕಳು ಸಹ ಮಾಡ್ಕೊಂಡು ತಿನ್ಬೋದು. ಅಷ್ಟು ಬೇಗ ಈಸಿಯಾಗಿ ಆಗೋಗುತ್ತೆ. ಇದನ್ನು ಒಂದು ಸಲ ಮಾಡ್ಕೊಂಡು ತಿನ್ನಿ, ಮತ್ತೆ ಮಾಡ್ಕೊಂಡು ತಿಂತೀರ. ಅಷ್ಟೊಂದು ಟೇಸ್ಟಿಯಾಗಿರ್ತದೆ ಇದು ಕರಿ ಚಿಕನ್. ನೋಡಿ, ಇವಾಗ ನೀರೆಲ್ಲ ಹಾಕಿದ್ವಿ. ಒಂದು 10 ನಿಮಿಷ ಕಾಲ ಬೇಯಿಸ್ಕೊಳಕ್ಕೆ. ನೋಡಿ, ಚಿಕನಲ್ಲಿರೋ ನೀರಿನ ಅಂಶನೂ ಸಹ ಈ ರೀತಿಯಾಗಿ ನೀರು ಬಿಡ್ತಾ ಇರುತ್ತೆ. ಚಿಕನು ಸಹ ಒಂದು ಕಡೆ ಬೇಯ್ತಾ ಇರುತ್ತೆ. ನೋಡಿ, ಇವಾಗ ಮತ್ತೆ ತಿರುಗಿಸ್ಕೊಡಿ. ಒಂದು ಸ್ವಲ್ಪ ದಪ್ಪ ಇರೋ ಪಾತ್ರೆ ಇಟ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಲೆದು ಕೆಳಗಡೆ ಬರಬೇಕು, ಕೆಳಗಡೆದು ಮೇಲೆ ಹೋಗ್ಬೇಕು. ಆ ರೀತಿ ಚಿಕನ್ನೆಲ್ಲ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರ್ತದೆ ಇದು. ನಿಜವಾಗ್ಲೂ ಒಂದು ಸಲ ಮಾಡ್ಕೊಳ್ಳಿ ಫ್ರೆಂಡ್ಸ್, ನಿಜವಾಗ್ಲೂ ಚೆನ್ನಾಗಿರ್ತದೆ. ನೋಡಿ, ಇವಾಗ ಒಗ್ಗರಣೆ ಹಾಕೋದಕ್ಕೆ ಒಂದು 6 ಕಡ್ಡಿ ಕರಿಬೇವು, ಒಂದು 4-5 ಮೆಣಸಿನ್ಕಾಯಿ ಉದ್ದುದ್ದ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಇದಕ್ಕೆ ಮೇನು ಘಮ ಬರೋಕ್ಕೆ ಈ ಕರಿಬೇವು ಘಮ ಬರಬೇಕು. ಅದಕ್ಕೆ ಒಂದು 5ರಿಂದ 6 ಕಡ್ಡಿ ಕರಿಬೇವು ತಗೊಂಡಿದ್ದೀವಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಚಿಕನ್ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ಈ ರೀತಿ ಡ್ರೈ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆ ಚಿಕನ್ ಎಲ್ಲ ಬೇಗ ಬೆಂದೋಗುತ್ತೆ, ಸಾಫ್ಟಾಗಿ ಹೋಗುತ್ತೆ ಬೇಗ. ನಿಜವಾಗ್ಲೂ ಒಂದು 10 ನಿಮಿಷ ಕಾಲ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು. ಬೇಗನೂ ಆಗೋಗುತ್ತೆ, ಈಸಿಯಾಗೂ ಆಗೋಗುತ್ತೆ. ಈ ರೀತಿ ಮಾಡಿಕೊಂಡ್ರೆ ನಾವು ಈ ರೀತಿಯಾಗಿ ಚಿಕನ್ ಎಲ್ಲ ಡ್ರೈ ಆಗೋವರೆಗೂ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಆ ನೀರೆಲ್ಲ ಡ್ರೈ ಆಗಿಬಿಡ್ಬೇಕು. ಅಲ್ಲಿವರೆಗೂ ನಾವು
ಹೈ ಫ್ಲೇಮಲ್ಲೇ ಇಟ್ಕೊಂಡು ಒಂದು 10 ನಿಮಿಷ ಕಾಲ ಬೇಯಿಸ್ಕೊಳ್ಳಿ. ಚಿಕನ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಈ ರೀತಿ ನೋಡಿ, ಸಾಫ್ಟ್ ಆಗ್ತಾ ಬರ್ತಾಯಿದೆ. ಆ ನೀರು ಡ್ರೈ ಆಗಬೇಕು ಅಷ್ಟೇ, ಇನ್ನೇನೂ ಇಲ್ಲ. ಈ ರೀತಿಯಾಗಿ ಡ್ರೈ ಆಗ್ತಾಯಿದೆ ನೋಡಿ. ಅದಕ್ಕೆ ಪಾತ್ರೆ ದಪ್ಪ ಇರಬೇಕು, ತಳ ದಪ್ಪ ಇರೋ ಪಾತ್ರೆನ ಇಟ್ಕೊಳ್ಳಿ. ಇಲ್ಲ ಈ ರೀತಿ ಕಡಾಯಿ ಇದ್ದರೆ ಕಡಾಯಿನ ಇಟ್ಕೊಂಬಿಡಿ. ನಾವು ಕಾರ್ನ್ಫ್ಲವರ್ ಹಾಕಿರ್ತೀವಲ್ವ, ಅದು ತಳ ಕಟ್ಟೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ದಪ್ಪ ತಳ ಇರೋ ಪಾತ್ರೆ ಇಡಬೇಕು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಬೇಯಿಸ್ಕೊಂಡ್ರೆ ಬೇಗನೂ ಆಗೋಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆ ನೀರು ಸಹ ಡ್ರೈ ಆಗೋಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಆಗಿದೆ. ಈ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಾಗಿದೆ. ಈಗ ನೀರಿನ ಅಂಶ ಇರೋದೆಲ್ಲ ಹೈ ಫ್ಲೇಮಲ್ಲೇ ಇಟ್ಕೊಂಡು ಡ್ರೈ ಆಗೋವರೆಗೂ ತಿರುಗಿಸ್ಕೊಟ್ಟು ಆ ನೀರಿನ ಅಂಶ ಎಲ್ಲ ಡ್ರೈ ಮಾಡ್ಕೊಂಬಿಡ್ಬೇಕು ಚೆನ್ನಾಗಿ. ಆ ನೀರೆಲ್ಲ ಚಿಕನ್ಗೆ ಹಿಡಿದ್ಬಿಡ್ಬೇಕು, ಮಸಾಲೆ ಥರ. ಅಚ್ಕಾರದ ಪುಡಿ ಹಾಕಿರ್ತೀವಲ್ವ, ಆ ಚಿಕನ್ಗೆ ಹಿಡ್ಕೊಬೇಕು ಕೋಟಿಂಗ್ ಥರ. ಅದಕ್ಕೆ ಸ್ವಲ್ಪ ತಿರುಗಿಸ್ಕೊಟ್ಟು ಆ ನೀರಿನ ಅಂಶ ಎಲ್ಲ ಡ್ರೈ ಮಾಡಿಸ್ಕೊಂಬಿಡಿ. ನೀರು ಕಡಿಮೆ ಹಾಕ್ಕೊಂಡ್ರೂ ನಡೀತದೆ. ಬೇಯಬೇಕಲ್ವ ಚಿಕನು, ಸಾಫ್ಟಾಗೂ ಬೇಯಬೇಕಲ್ವ. ಅದಕ್ಕೋಸ್ಕರ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ಅಷ್ಟೇ. ನೋಡಿ, ಇವಾಗ ಆ ನೀರಿನ ಅಂಶ ಎಲ್ಲ ಡ್ರೈ ಆಗ್ತಾ ಬಂದಿದೆ ನೋಡಿ. ಒಂದು 10 ನಿಮಿಷ ಕಾಲ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇಡೋಣ, ಒಂದು 2 ನಿಮಿಷ ಕಾಲ. ಈಗ ಆ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ನೋಡಿ. ಒಂಚೂರು ನೀರಿಲ್ಲ ಇವಾಗ, ಫುಲ್ಲು ಡ್ರೈ ಆಗಿದೆ ನೋಡಿ. ಇವಾಗ ಹೇಗಾಗಿದೆ ಅಂತ, ಆಲ್ಮೋಸ್ಟ್ ಆಗೋಗಿದೆ ನೋಡಿ. ಆ ಗ್ರೇವಿ ಎಲ್ಲ ಹಿಡ್ಕೊಂಡಿದೆ ನೋಡಿ ಆ ಚಿಕನ್ಗೆ. ಈಗ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕೋದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆಗೆ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಸೇರಿಸ್ಕೊಂಡು ಒಗ್ಗರಣೆ ಹಾಕ್ಕೊಬೇಕು. ನಿಮಗೆ ಒಗ್ಗರಣೆ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ಈ ರೀತಿ ಬೇಯೋವಾಗಲೇ ಆವಾಗ ಚಿಕನ್ಗೆ ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಡ್ಬೇಕು ಅಷ್ಟೇ. ಎಣ್ಣೆ ಇಲ್ದಿರ ಕರಿ ಚಿಕನ್ ಆಗೋದು, ಡ್ರೈ ಆಗಿರ್ತದೆ ಅದು ಅಷ್ಟೇ. ನಿಮಗೆ ಒಗ್ಗರಣೆ ಬೇಕು ಅಂದರೆ ಈ ರೀತಿಯಾಗಿ ಎಣ್ಣೆ ಕಾಯಿಸ್ಕೊಂಡು ಹಸಿಮೆಣಸಿನ್ಕಾಯಿನೆಲ್ಲ ಹಾಕ್ಕೊಂಡು ಚಟಪಟ ಅಂತ ಸಿಡ್ದಾದ್ಮೇಲೆ ಅದ್ರ ಜೊತೆಗೆ ಕರಿಬೇವನ್ನ ಸಹ ಸೇರಿಸ್ಕೊಳ್ಳಿ. ಈ ಹಸಿಮೆಣಸಿನ್ಕಾಯಿ ಎಲ್ಲಿವರೆಗೂ ಬೇಯಬೇಕಂದ್ರೆ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಬೇಯಿಸ್ಕೊಬೇಕು. ಆವಾಗಲೇ ಅದು ಪರಿಮಳ ಬರುತ್ತಲ್ವ, ಅದು ತುಂಬ ಟೇಸ್ಟಿಯಾಗಿ ಬರೋದು ನೋಡಿ. ಈ ರೀತಿ ಇವಾಗ ಕರಿಬೇವು ಅಷ್ಟೇ, ಈ ರೀತಿ ಚೆನ್ನಾಗಿ ಫ್ರೈ ಆಗಿಬಿಡ್ಬೇಕು, ಚಟಪಟ ಅಂತ ಕ್ರಿಸ್ಪಿನೆಸ್ ಆಗೋವರೆಗೂ ಕರಿಬೇವು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಒಗ್ಗರಣೆ ಹಾಕಿದ್ದೀವಲ್ವ, ಇದು ಹಸಿಮೆಣಸಿನ್ಕಾಯಿ ಕರಿಬೇವು ಎರಡೂ ಸಹ ಚೆನ್ನಾಗಿ ಈ ರೀತಿ ಫ್ರೈ ಆಗಿದೆ. ಈಗ ಚಿಕನ್ನು ಬೇಯಿಸ್ಕೊಂಡಿದ್ವಲ್ಲ ಅದ್ರ ಮೇಲೆ, ಈ ಚಿಕನ್ ಮೇಲೇ ಬೇಯಿಸ್ಕೊಂಡಿರೋಂಥ ಚಿಕನ್ ಮೇಲೇ ಒಗ್ಗರಣೆ ಹಾಕ್ಕೊಂಡಿದ್ದೀವಲ್ಲ, ಹಸಿಮೆಣಸಿನ್ಕಾಯಿ ಕರಿಬೇವು ಹಾಕಿ ಅದನ್ನು ಸೇರಿಸ್ಕೊಳೋಣ ನೋಡಿ. ಇವಾಗ ನಿಮಗೆ ಒಗ್ಗರಣೆ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ನೀವು ಬೇಯೋವಾಗಲೇ ಚಿಕನ್ ಜೊತೆಗೇ ಕರಿಬೇವು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಬೇಯಿಸ್ಕೊಂಬಿಡಿ. ಈ ರೀತಿ ಒಗ್ಗರಣೆ ಹಾಕ್ಕೊಂಡ್ರೇ ಆ ಪರಿಮಳ ಬರೋದು, ಚಟಪಟ ಅಂತ ಒಂದು ಒಗ್ಗರಣೆ ಹಾಕ್ಕೊಂಡ್ರೇ. ಈ ಕರಿಬೇವು ಮಾತ್ರ ಜಾಸ್ತಿ ಇರಬೇಕು, ಒಂದು ಬೌಲಷ್ಟಿದ್ರೂ ಪರವಾಗಿಲ್ಲ. ಇದಕ್ಕೆ ಮೇನ್ ಕರಿಬೇವೇ ಒಗ್ಗರಣೆಗೆ, ಪರಿಮಳಕ್ಕೆ ಎಲ್ಲ. ನೋಡಿ ಇವಾಗ ನೀರೆಲ್ಲ ಡ್ರೈ ಆಗೋಗಿದೆ. ಒಗ್ಗರಣೆ ಹಾಕಿನೂ ಒಂದು 5 ನಿಮಿಷ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಒಗ್ಗರಣೆ ಎಲ್ಲ ಕಡೆ ಚಿಕನ್ಗೆ ಹಿಡಿಬೇಕು. ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ಆಗೋಗಿದೆ ನೋಡಿ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬರ್ ಮಾಡಿ ನೋಡಿ.
ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ ಯಾವ ರೀತಿ ಮಾಡಿದ್ದೀವಿ ಅಂತ ಗೊತ್ತಾಗೋದು. ವಿಡಿಯೋನ ಸ್ಕಿಪ್ ಮಾಡಿಬಿಟ್ರೆ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ನೋಡಿ. ಇವಾಗ ರುಚಿಕರವಾದ ಬಿಸಿ ಬಿಸಿಯಾದ ಕರಿ ಚಿಕನು ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.